ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳಬೇಕೆಂದು ನಾನು ನಿಂತಿದ್ದೇನೆ. ನಾನು ಮಾತನಾಡುತ್ತಿರುವಂಥ ಈ ಸ್ಥಳ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ದೇಶದಲ್ಲಿ ಲೆಸ್ಟರ್ ಎಂಬಂಥ ಒಂದು ಸ್ಥಳದಲ್ಲಿ ಒಂದು ಬ್ಯಾಪ್ಟಿಸ್ಟ್ ಸಭೆಯಲ್ಲಿರುವಂಥ ಒಂದು ಕೋಣೆ ಇದು. ಈ ಕೋಣೆಯ ಒಂದು ವಿಶೇಷತೆ ಏನೆಂದರೆ, ಇಂಡಿಯಾ ದೇಶಕ್ಕೆ 1793ರಲ್ಲಿ ಮಿಷನರಿಯಾಗಿ ಬಂದಂಥ ವಿಲಿಯಂ ಕೇರಿ ಎಂಬಂಥ ದೇವ ಮನುಷ್ಯರು ಅವರು ಉಪಯೋಗಿಸಿದಂಥ ಅನೇಕ ವಸ್ತುಗಳು ಈ ಕೋಣೆಯಲ್ಲಿ ಇದೆ. ಅದನ್ನು ನೆನಪಿಸಿಕೊಳ್ಳುವಂತೆ ಈ ಸ್ಥಳದಲ್ಲಿ ಅದೆಲ್ಲವನ್ನು ಕೂಡ ಸಂಗ್ರಹಿಸಿ ಇಟ್ಟಿದ್ದಾರೆ. ಅವರು ಇಂಡಿಯಾಗೆ ಬಂದು ತ್ಯಾಗದಿಂದ ಸೇವೆ ಮಾಡಿ ದೇವರಿಗೆಂದು ದೊಡ್ಡ ಕಾರ್ಯಗಳನ್ನು ಸಾಧಿಸಿದರು. ದೇವರಿಂದ ದೊಡ್ಡ ಕಾರ್ಯಗಳನ್ನು ಎದುರು ನೋಡಬೇಕು, ದೇವರಿಗಾಗಿ ದೊಡ್ಡ ಯೋಜನೆಗಳನ್ನು ಮಾಡಬೇಕು ಎಂಬುದಾಗಿ ಹೇಳಿದವರು. ಅವರ ಸ್ಮರಣೆಗಾಗಿ ಇಲ್ಲಿ ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಈ ಸ್ಥಳದಲ್ಲಿ ಅವರು ಇದ್ದಾಗ ಇಲ್ಲಿ ಇರುವಂಥ ಆಲಯದಲ್ಲಿ ಪ್ರಸಂಗ ಮಾಡಿದ್ದಾರೆ. ಹಾಗೆ ಇಂಡಿಯಾಗೆ ಬಂದು ಸೇವೆ ಮಾಡಿದಂಥ ದಿನಗಳು 1793ರಿಂದ 1834ರವರೆಗೂ, ಕೊನೆಯ ಗಳಿಗೆವರೆಗೂ ಅವರು ಇಂಡಿಯಾದಲ್ಲೇ ಸೇವೆ ಮಾಡಿದ್ದಾರೆ. ಅವರು ಉಪಯೋಗಿಸಿದಂಥ ಚೇರ್ಸ್ಗಳು ಇದೆ. ಅದೇ ರೀತಿಯಾಗಿ ಅವರಿಗೆ ಬಂದಂಥ ಪತ್ರಗಳು, ಅವರು ಇಂಡಿಯಾದಿಂದ ಬರೆದಂಥ ಪತ್ರಗಳು ಅದೆಲ್ಲವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅವರು ಸೇವೆ ಮಾಡಿದಂಥ ಸಭೆಯ ಚಿತ್ರಗಳನ್ನು ಕೂಡ ಇಲ್ಲಿ ಬರೆದಿಟ್ಟಿದ್ದಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಅಂದರೆ, ಫಿಲಿಪಿಯವರಿಗೆ 3ನೇ ಅಧ್ಯಾಯ 14ನೇ ವಾಕ್ಯ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಈ ದಿನವನ್ನು ಇಂಡಿಯಾದ ರಾಷ್ಟ್ರೀಯ ಕ್ರೀಡಾ ದಿನ ಎಂಬುದಾಗಿ ಆಚರಿಸಲಾಗುತ್ತದೆ. ಅಂದರೆ ಕ್ರೀಡಾಪಟುಗಳನ್ನು ಉತ್ಸಾಹ ಪಡಿಸುವುದಕ್ಕಾಗಿ ಒಂದು ಕ್ರೀಡಾ ದಿನ. ಆಟ ಆಡುವಂಥವರ ಉದ್ದೇಶ ಏನು? ಗೋಲ್ ಹೊಡೆಯಬೇಕು, ರನ್ ಕೂಡಿಸಬೇಕು, ಜಯ ಹೊಂದಬೇಕು, ಜಯದೊಟ್ಟಿಗೆ ಓಡಿ ಮುಗಿಸಬೇಕು. ಅದಕ್ಕೋಸ್ಕರ ತಮ್ಮನ್ನು ಅನೇಕ ವರ್ಷಗಳಾಗಿ ಸಿದ್ಧ ಮಾಡಿಕೊಳ್ಳುತ್ತಾರೆ. ಅನೇಕ ದಿನಗಳು ಅವರು ಪ್ರಯಾಸಪಟ್ಟು ಒಂದನ್ನೇ ಗುರಿಯಾಗಿ ಇಟ್ಟುಕೊಂಡು ಅದನ್ನು ಜಯಕರವಾಗಿ ಮಾಡಿ ಮುಗಿಸಿ ಸಾಧಿಸಬೇಕು ಎಂಬುದೇ. ಅದೇ ರೀತಿಯಾಗಿ ವಿಲಿಯಂ ಕೇರಿ ಅವರಿಗೂ ದೇವರು ಕೊಟ್ಟಂತ ದರ್ಶನ, ಇಂಡಿಯಾ ಜನರ ಕುರಿತಾಗಿ ಅವರಿಗೆ ಸುವಾರ್ತೆಯನ್ನು ಸಾರಬೇಕು ಎಂಬಂತ ದರ್ಶನ, ಅದೊಂದನ್ನೇ ಮುಂದೆ ಇಟ್ಟುಕೊಂಡು ಅವರು ಅದಕ್ಕಾಗಿ ಪ್ರಾರ್ಥಿಸಿ ಕಾರ್ಯ ಮಾಡಿ ದೊಡ್ಡ ಕಾರ್ಯಗಳನ್ನು ಸಾಧಿಸಿದರು. ಅದೇ ರೀತಿಯಾಗಿ ನಿಮ್ಮನ್ನು ಕುರಿತು ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ನಿಮ್ಮ ಮೂಲಕ ದೇವರು ಅನೇಕರನ್ನು ಆಶೀರ್ವದಿಸುವುದಕ್ಕೆ ಬಯಸುತ್ತಾರೆ. ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಬಯಸುತ್ತಾರೆ. ನಿಮ್ಮ ಮೂಲಕ ದೇವರು ಅನೇಕ ಜನರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರನ್ನು ಸಂತೋಷ ಪಡಿಸಲು ಬಯಸುತ್ತಾರೆ. ನಿಮ್ಮ ಕುರಿತಾಗಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಆ ಒಂದು ಬಿರುದನ್ನು ಪಡೆದುಕೊಳ್ಳಲು ನೀವು ದೃಢವಾಗಿ ಮುಂದೆ ಹೋಗಬೇಕು, ಓಡಬೇಕು. ಜಯದೊಟ್ಟಿಗೆ ನೀವು ಓಡಬೇಕು, ಮಾಡಿ ಮುಗಿಸಬೇಕು. ಅದುವೇ ನಿಮ್ಮ ಕುರಿತಾಗಿ ದೇವರು ಇಟ್ಟಿರುವಂತ ಯೋಜನೆ. ಅದನ್ನು ನೋಡಿ ನೀವು ಓಡಬೇಕು. ಪೌಲನು ಯಾವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟೆನೋ ಅದನ್ನು ಹೊಂದುವಂತೆ ಆಸೆಯಿಂದ ಓಡುತ್ತಾ ಇದ್ದೇನೆಂಬುದಾಗಿ ಹೇಳುತ್ತಾನೆ. ದೇವರು ನನ್ನನ್ನು 1974ರಲ್ಲಿ ಸೇವೆಗಾಗಿ ಕರೆಯುವಾಗ ದೇವರು ಹೇಳಿದರು, ನನ್ನ ಜನರನ್ನು ನೋಡು, ಇಂಡಿಯಾದಲ್ಲಿರುವಂಥ ಕೋಟಿಗಟ್ಟಲೆ ಜನರನ್ನು ನೋಡು. ಈ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೂ ಈ ಜನರು ಒಳಿತುಗಳನ್ನು ಹೊಂದಿಕೊಳ್ಳಲು ನಾನು ನಿನ್ನನ್ನು ಆರಿಸಿಕೊಂಡೆನು ಎಂದು ದೇವರು ಕರೆದರು. ಅದನ್ನಿಟ್ಟುಕೊಂಡೆ ಇಷ್ಟು ಕಾಲ, 50 ವರ್ಷಗಳ ಕಾಲ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನನ್ನ ಜನರಿಗೆ ಸುವಾರ್ತೆಯನ್ನು ಸಾರಬೇಕು. ನನ್ನ ಜನರು ಯೇಸುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು, ಆತನು ಕೊಡುವಂತ ಬಿಡುಗಡೆ, ರಕ್ಷಣೆ, ಸಂತೋಷವನ್ನು ಹೊಂದಿಕೊಳ್ಳಬೇಕು ಎಂದು ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡೆ ನಾನು ಓಡುತ್ತಾ ಇದ್ದೇನೆ. ಅದಕ್ಕಾಗಿಯೇ ಪ್ರಾರ್ಥಿಸುತ್ತೇನೆ, ಅದಕ್ಕಾಗಿಯೇ ಪ್ರಯಾಸ ಪಡುತ್ತೇನೆ, ಅದಕ್ಕಾಗಿಯೇ ನನ್ನ ಸಮಯವನ್ನು ನಾನು ವೆಚ್ಚ ಮಾಡುತ್ತೇನೆ. ಅದನ್ನು ಇನ್ನೂ ಜಯದೊಟ್ಟಿಗೆ ಮಾಡಿ ಮುಗಿಸಬೇಕು ಎಂಬಂತ ಒಂದೇ ಒಂದು ಉದ್ದೇಶವೇ ನನ್ನ ಹೃದಯದಲ್ಲಿ ಇದೆ. ಇದುವರೆಗೂ ಹಾದು ಬಂದಂತ ದಾರಿಯನ್ನು ನೋಡಿದರೂ ದೇವರು ನನ್ನನ್ನು ಯಾವುದಕ್ಕಾಗಿ ಕರೆದರೋ ಅದನ್ನು ಮಾಡುವುದಕ್ಕೆ ಇದುವರೆಗೂ ದೇವರು ಕೃಪೆ ಕೊಟ್ಟಿದ್ದಾರೆ. ಇನ್ನೂ ಪೂರ್ಣವಾಗಿ ಅದನ್ನು ಮಾಡಿ ಮುಗಿಸಬೇಕೆಂಬಂತ ಒಂದೇ ಒಂದು ಉದ್ದೇಶ ಮಾತ್ರ ಇದೆ. ಅದೇ ರೀತಿಯಾಗಿಯೇ ನಿಮ್ಮನ್ನು ಕುರಿತು, ನೀವು ಓದುತ್ತಾ ಇದ್ದರು, ಕೆಲಸ ಮಾಡುತ್ತಾ ಇದ್ದರು, ಬಿಸ್ನೆಸ್ ಮಾಡುತ್ತಾ ಇದ್ದರು, ನೀವು ಸೇವೆ ಮಾಡುತ್ತಾ ಇದ್ದರು, ವ್ಯವಸಾಯ ಮಾಡುತ್ತಾ ಇದ್ದರು, ನೀವು ಡಾಕ್ಟರ್ ಆಗಿದ್ದರು, ಸರ್ಕಾರಿ ಅಧಿಕಾರಿಯಾಗಿ ಇದ್ದರು, ದೇವರಿಗೆ ಒಂದು ಉದ್ದೇಶ ಉಂಟು. ನಿಮ್ಮ ಮೂಲಕ ಆತನು ಮಾಡಿ ಮುಗಿಸಬೇಕಾಗಿರುವ ಕಾರ್ಯ, ನಿಮ್ಮ ಮೂಲಕ ಅನೇಕರಿಗೆ ಒಳ್ಳೆಯದನ್ನು ಮಾಡಲು, ಆಶೀರ್ವದಿಸಲು, ಆ ಯೋಜನೆಯನ್ನು ನಿಮ್ಮ ಮೂಲಕ ಮಾಡಿ ಮುಗಿಸಲು ದೇವರು ಬಯಸುತ್ತಾರೆ. ಆ ದರ್ಶನವನ್ನು ನೀವು ಹೊಂದಿಕೊಳ್ಳಬೇಕು. ಅದನ್ನು ಗುರಿಯಾಗಿಟ್ಟು ನೀವು ಮುಂದೆ ಸಾಗಬೇಕು.
ಅದಕ್ಕಾಗಿ ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು, ಅದಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಆ ಬಿರುದನ್ನು ನೀವು ಹೊಂದಿಕೊಳ್ಳುವಂತೆ ಆ ರೀತಿ ನೀವೆಲ್ಲವನ್ನು ಮಾಡಿ ಮುಗಿಸಿದರೆ ಒಂದು ದಿನ ಈ ಲೋಕದಲ್ಲಿ ನೀವು ಓಟವನ್ನು ಮುಗಿಸಿ ಪರಲೋಕದಲ್ಲಿ ಯೇಸುವನ್ನು ಸಂಧಿಸುವಾಗ, ಬಲ್ಲೆ ಒಳ್ಳೆಯ ನಂಬಿಗಸ್ತನಾದ ಆಳು ನೀನು, ನಾನು ಕೊಟ್ಟ ಜವಾಬ್ದಾರಿಯನ್ನು ನೀನು ನೆರವೇರಿಸಿದ್ದೀಯಾ, ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವ ನಿನ್ನನ್ನು ದೊಡ್ಡದರಲ್ಲಿ ಅಧಿಕಾರಿಯನ್ನಾಗಿ ನೇಮಿಸುತ್ತೇನೆ, ತಂದೆಯ ಸೌಭಾಗ್ಯದಲ್ಲಿ ಸೇರಿಕೊ ಎಂಬುದಾಗಿ ಪರಲೋಕ ರಾಜ್ಯದಲ್ಲಿ ಸೇರಿಸುವರು. ಆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ಆಗ ನೀವು ಸಂತೃಪ್ತಿಯಿಂದ ಈ ಲೋಕದಲ್ಲಿ ಬಾಳಲು ಸಾಧ್ಯ, ಸಂತೋಷವಾಗಿ ಬಾಳಲು ಸಾಧ್ಯ. ನಿಮ್ಮನ್ನು ಅರ್ಪಿಸಿಕೊಳ್ಳುವಿರಾ? ಅನೇಕರಿಗೆ ಆಶೀರ್ವಾದವಾಗಿ ದೇವರು ನಿಮ್ಮನ್ನು ಉಪಯೋಗಿಸಲಿದ್ದಾರೆ. ದೇವರೇ, ನೀವು ಯಾವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರೋ ಆ ಉದ್ದೇಶವು ನಮ್ಮಲ್ಲಿ ನೆರವೇರಬೇಕು. ಈ ಮಗನನ್ನು ಈ ಮಗಳನ್ನು ಕುರಿತು ನಿಮ್ಮ ಉದ್ದೇಶ ನೆರವೇರಬೇಕು. ಇಂದು ಅವರೊಟ್ಟಿಗೆ ಮಾತನಾಡಿ ಒಂದು ದರ್ಶನವನ್ನು ಅನುಗ್ರಹಿಸಿ ಇವರ ಹೃದಯದಲ್ಲಿ ಕ್ರಿಯೆ ಮಾಡಿ ಇವರನ್ನು ಉಪಯೋಗಿಸಿ ಅನೇಕರು ಇವರ ಮೂಲಕವಾಗಿ ರಕ್ಷಿಸಲ್ಪಡಲು, ಸೌಖ್ಯ ಹೊಂದಲು, ಬಿಡುಗಡೆ ಹೊಂದಲು, ಆಶೀರ್ವದಿಸಲ್ಪಡಲು ಇವರನ್ನು ಉಪಯೋಗಿಸಿರಿ. ನೀವು ಆರಿಸಿಕೊಂಡಂತ ಉದ್ದೇಶವನ್ನು ಮಾಡಿ ಮುಗಿಸಲು ಬಲವನ್ನು, ಕೃಪೆಯನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.